Praise the Lord. Greetings to you all in the name of our Lord and Savior Jesus Christ. Today's Bible verse, 2 Chronicles chapter 16 verse 9. The Lord keeps close watch over the whole world to give strength to those whose hearts are loyal to Him. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹೌದು, ನಮ್ಮ ದೇವರು ಈ ಭೂಲೋಕದ ಎಲ್ಲ ಕಡೆಯೂ ಕೂಡ ಆತನು ನೋಡುವಾತನಾಗಿದ್ದಾನೆ. ವಿಶೇಷವಾಗಿ ಯಾರ ಹೃದಯ ಯಥಾರ್ಥ ಮನಸ್ಸುಳ್ಳದಾಗಿರುತ್ತದೋ ಅವರ ರಕ್ಷಣೆಗಾಗಿ ಆತನು ಮುಂದೆ ಬಂದು ಅವರನ್ನು ನೋಡಿ ಅವರಲ್ಲಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹೌದು, ನಾವು ನಮಗಿರುವ 2 ಕಣ್ಣುಗಳಿಂದ ನೋಡುತ್ತೇವೆ, ಆದರೆ ನಮ್ಮನ್ನು ಇಡೀ ಲೋಕದವರು ಸಾವಿರಾರು ಕಣ್ಣುಗಳು ನಮ್ಮನ್ನು ಗಮನಿಸುತ್ತಾ ಇರ್ತವೆ. ಆದರೆ ನಮ್ಮ ದೇವರ ಕಣ್ಣುಗಳು ಸದಾ ನಮ್ಮನ್ನು ನೋಡುವಂಥವುಗಳಾಗಿವೆ. ನಮ್ಮ ದೇವರ ಕಣ್ಣುಗಳು ಎಂದಿಗೂ ತೂಕಡಿಸದ ಕಣ್ಣುಗಳು. ಆತನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ರಕ್ಷಿಸುವ ಆತನು. ಇದನ್ನು ತಿಳಿದಿರ್ತಕ್ಕಂಥ ಹಾಗರಳು ನಮ್ಮ ದೇವರಿಗೆ ಒಂದು ಹೆಸರನ್ನು ಇಡ್ತಾಳೆ. ಅದು ಯಾವುದೆಂದರೆ ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ. ಯಾಕೆ ಆ ರೀತಿಯಾಗಿ ಹೆಸರಿಟ್ಟಿದ್ದಾಳೆ ಅಂದರೆ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಆದರೆ ಅವನು ಹಾಗರಳಿಗೂ ಮತ್ತು ಅವಳ ಮಗನಿಗೂ ತನ್ನ ಮನೆಯಿಂದ ಕಳುಹಿಸಿಕೊಡುವಾಗ ಕೇವಲ ರೊಟ್ಟಿ ಮತ್ತು ನೀರು ಮಾತ್ರ, ಇಷ್ಟನ್ನು ಮಾತ್ರ ಕೊಟ್ಟು ಅವನನ್ನು ಕಳುಹಿಸಿಕೊಟ್ಟಾಗ ಆ ತಿತ್ತಿಯಲ್ಲಿರುವ ನೀರು ಮುಗಿದು ಹೋಗುತ್ತದೆ. ಮಗು ದಾಹದಿಂದ ಬಳಲಿ ಅಳುತ್ತಾ ತನ್ನ ಪ್ರಾಣವನ್ನು ಬಿಡುವಂತಹ ಪರಿಸ್ಥಿತಿ ಬಂದಿತ್ತು. ಆ ಸಮಯದಲ್ಲಿ ಹಾಗರಳು ಗಟ್ಟಿಯಾಗಿ ಅಳುತ್ತಾಳೆ. ಆಗ ದೇವರಿಗೆ ಮೊರೆ ಇಡ್ತಾಳೆ. ದೇವರು ಆಕೆ ಕಣ್ಣುಗಳನ್ನು ತೆರೆಯುತ್ತಾರೆ. ಆಕೆ ನೀರಿನ ಬುಗ್ಗೆಯನ್ನು ಕಂಡು ಆ ನೀರನ್ನು ಮಗನಿಗೆ ಕುಡಿಸುತ್ತಾಳೆ. ಮಗು ರಕ್ಷಿಸಲ್ಪಟ್ಟಿತ್ತು. ಆದ್ದರಿಂದಲೇ ಎಲ್ಲವನ್ನೂ ನೋಡುವ ದೇವರು ಎಂಬುದಾಗಿ ಆಕೆ ದೇವರಿಗೆ ಹೆಸರಿಡುತ್ತಾಳೆ. ಹೌದು, ನಮ್ಮ ದೇವರು ನಮ್ಮ ಕಣ್ಣೀರನ್ನು ನೋಡುವಾತನು, ನಮ್ಮ ಮೊರೆಗೆ ಸದುತ್ತರವನ್ನು ಕೊಡುವಾತನು. ಹಿಜ್ಕೀಯನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಆ ಹಿಜ್ಕೀಯ ಅರಸನ ವಿರೋಧವಾಗಿ ಅಶ್ಶೂರದ ಅರಸನಾದ ಸನ್ಹೇರೀಬನು ತನ್ನ ದಳಪತಿಯಾದ ರಬ್ಷಾಕೆಯ ಮೂಲಕವಾಗಿ ಒಂದು ಪತ್ರವನ್ನು ಕಳಿಸಿಕೊಟ್ಟಿದ್ದನು. ಜೀವಸ್ವರೂಪನಾದ ದೇವರನ್ನು ಅವನು ನಿಂದಿಸಿದ್ದನು. ಆಗ ಹಿಜ್ಕೀಯನು ಆ ಪತ್ರವನ್ನು ಯೆಹೋವ ದೇವರ ಮುಂದೆ ತೆರೆದಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ಅತ್ತು ಗೋಳಾಡುತ್ತಾನೆ. ಆಗ ಕರ್ತನು ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನ ಹೊರಟು ಬಂದು ಆ ಅಶ್ಶೂರದ ಪಾಳ್ಯದಲ್ಲಿ 1,85,000 ಮಂದಿ ಸೈನಿಕರನ್ನು ಸಂಹರಿಸಿಬಿಟ್ಟನು. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ನಮ್ಮ ಮೊರೆಯನ್ನು ಕೇಳುವಾತನು ಮಾತ್ರವಲ್ಲದೆ ತನ್ನ ಪ್ರತಾಪವನ್ನು ತೋರಿಸುವಂಥವನು. ಕರ್ತನ ಕಣ್ಣುಗಳು ಎಲ್ಲವನ್ನೂ ನೋಡುತ್ತಲೇ ಇರುವವು. ನಿಮ್ಮ ಒಂದೊಂದು ಹನಿ ಕಣ್ಣೀರನ್ನು ಕೂಡ ದೇವರು ಗಮನಿಸುತ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದೊಂದು ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುತ್ತಲೇ ಇದ್ದಾರೆ. ಅಂದು ಹಾಗರಳ ಕಣ್ಣೀರನ್ನು ನೋಡಿ ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಸದುತ್ತರವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದ ಕರ್ತನು ಇವತ್ತು ನಿನ್ನ ಕಣ್ಣೀರನ್ನೂ ಕೂಡ ನೋಡ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆಗಳನ್ನೂ ಕೂಡ ಕೇಳಿಸಿಕೊಡ್ತಾ ಇದ್ದಾರೆ. ಆದುದರಿಂದ ಈ ಹೊತ್ತು ನೀನು ಕರ್ತನ ಕಡೆಗೆ ದೃಷ್ಟಿಸು, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು. ನಿನ್ನ ಸಮಸ್ಯೆ ಯಾವುದೇ ಇದ್ದರೂ ಕೂಡ ದೇವರು ಅದೆಲ್ಲವನ್ನ ಹೋಗಲಾಡಿಸುತ್ತಾರೆ. ನಿನ್ನ ಒಡ ಹುಟ್ಟಿದವರು, ನಿನ್ನ ಬಂಧುಗಳು ನಿನ್ನ ಕಷ್ಟಕ್ಕೆ, ನಿನ್ನ ಕಣ್ಣೀರಿಗೆ ಸ್ಪಂದಿಸದೆ ಹೋಗಬಹುದು. ಆದರೆ ನಮ್ಮ ಕರ್ತನ ಕಣ್ಣುಗಳು ಎಂದೆಂದಿಗೂ ನಿನ್ನನ್ನು ಕಾಣುತ್ತಲೇ ಇವೆ. ನಿರಂತರವಾಗಿ ಆತನ ದೃಷ್ಟಿ ನಿನ್ನ ಮೇಲಿದೆ. ಆದುದರಿಂದ ನಿನ್ನನ್ನು ನೋಡುವ ದೇವರ ಕಡೆಗೆ ನೀನು ದೃಷ್ಟಿಸು, ಪ್ರಾರ್ಥನೆ ಮಾಡು. ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಭೂಲೋಕದ ಎಲ್ಲ ಕಡೆಯೂ ನಿನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ನಮ್ಮನ್ನೂ ಕೂಡ ನೀನು ದೃಷ್ಟಿಸುವಾತನಾಗಿದ್ದೆ ತಂದೆಯೇ.
ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಇವತ್ತು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಅವರ ಸಮಸ್ಯೆಯಿಂದ ಬಿಡುಗಡೆ ಕೊಡು ಕರ್ತನೆ. ಅವರನ್ನು ಆಶೀರ್ವದಿಸು, ಅವರನ್ನು ಕರುಣಿಸು. ಅವರಿಗೆ ಜೊತೆಗಾರರು, ಸಹಾಯಕರು ಯಾರೂ ಇಲ್ಲ ದೇವ, ಆದರೆ ನೀನು ಮಾತ್ರ ಅವರಿಗೆ ಸಹಾಯ ಮಾಡುವಾತನು. ನೀನು ಮಾತ್ರ ಸದಾ ಕಾಲಕ್ಕೂ ಅವರನ್ನು ದೃಷ್ಟಿಸುವಾತನು. ನೀನು ಮಾತ್ರ ತೂಕಡಿಸದೆ ನಿದ್ರಿಸದೆ ಅವರನ್ನು ಕಾಯುವಾತನಪ್ಪ. ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.